ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 106ನೆಯ ತಿರುನಾಮ ವಸುಮನಃ. ನಾರದರು ಒಂದು ಉದ್ದೇಶದೊಂದಿಗೆ ದ್ವಾರಕೆಯಲ್ಲಿರುವ ಕೃಷ್ಣನ ಅರಮನೆಗೆ ಬಂದರು. ಅಕಸ್ಮಾತ್ತಾಗಿ ನಾರದರು ಬಂದಿದ್ದರಿಂದ ಕೃಷ್ಣನು ಆಶ್ಚರ್ಯಗೊಂಡು ನಾರದರನ್ನು ಅವರ ಈ ಭೇಟಿಗೆ ಕಾರಣವೇನೆಂದು ಕೇಳಿದನು. ಅದಕ್ಕೆ ನಾರದರು, ನೀವು ದ್ವಾರಕೆಯ ಆಡಳಿತ ಕೆಲಸಗಳನ್ನು ಹಾಗೂ 16,108 ಪತ್ನಿಯರನ್ನು ಹೇಗೆ ನೋಡಿಕೊಳ್ಳುತ್ತೀರಾ ಎಂದು ತಿಳಿದುಕೊಳ್ಳಬೇಕಿತ್ತು. ಅದಕ್ಕೆ ಬಂದಿದ್ದೇನೆ ಎಂದು ಹೇಳಿದರು. ಕೃಷ್ಣನು ನಗುತ್ತಾ, ಒಂದೇ ಸಮಯದಲ್ಲಿ ನಾನು ಹಲವಾರು ಸ್ಥಳಗಳಲ್ಲಿ ಇರುತ್ತೇನೆ. ನೀವು ನನ್ನನ್ನು ಹೇಗೆ ಅನುಸರಿಸುತ್ತೀರಿ ಎಂದು ಕೇಳಿದನು. ಅದಕ್ಕೆ ನಾರದರು, ನಾನು ಋಷಿ ಸೌಭರಿಯವರಂತೆ ಒಂದೇ ಸಮಯದಲ್ಲಿ 50 ರೂಪಗಳಲ್ಲಿ ಇರಬಹುದು. ಆದ್ದರಿಂದ ನನಗೆ ಕಷ್ಟವಿಲ್ಲ ಎಂದು ಹೇಳಿದರು. ಅದಕ್ಕೆ ಕೃಷ್ಣನು ಸರಿ ಎಂದು ಹೇಳಿದನು. ಅದಾದ ನಂತರ ಕೃಷ್ಣನು ನಾರದರನ್ನು 16,108 ಮನೆಗಳಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಪ್ರತಿಯೊಂದು ಮನೆಯೊಳಗೂ ಹೋಗಿ ನೋಡಲು ಹೇಳಿದನು. ನಾರದರು 50 ರೂಪಗಳನ್ನು ತಾಳಿ 50 ಮನೆಗಳೊಳಗೆ ಪ್ರವೇಶಿಸಿದರು. ಪ್ರತಿಯೊಂದು ಮನೆಯಲ್ಲೂ ಕೃಷ್ಣನು ತನ್ನ ಪತ್ನಿಯೊಂದಿಗೆ ಸಂತೋಷವಾಗಿ ವಾಸಿಸುತ್ತಿರುವುದನ್ನು ಅವರು ನೋಡಿದರು. ನಂತರ ಅವರು ಕೃಷ್ಣನ ಅರಮನೆಗೆ ಹೋಗಿ ನೋಡಿದಾಗ ಕೃಷ್ಣನು ರಾಜ್ಯದ ಕಾರ್ಯಗಳನ್ನು ಮಾಡುತ್ತಾ, ಮಂತ್ರಿಗಳೊಂದಿಗೆ ಸಭೆ ನಡೆಸುತ್ತಾ, ಜನರ ಸಮಸ್ಯೆಗಳನ್ನು ಪರಿಹರಿಸುತ್ತಿರುವುದನ್ನು ಕಂಡರು. ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಕೃಷ್ಣನು ತನ್ನ 16,108 ಪತ್ನಿಯರ ಮನೆಯೊಳಗೂ ಪಂಡಿತರನ್ನು ಆಹ್ವಾನಿಸಿ ಸಾಲಿಗ್ರಾಮ ಪೆರುಮಾಳಿಗೆ ತಿರುವಾರಾಧನೆ ನಡೆಯುವಂತೆ ಮಾಡುತ್ತಿರುವುದನ್ನು ನಾರದರು ಗಮನಿಸಿದರು. ಕುತೂಹಲಗೊಂಡ ನಾರದರು, ನೀವು ರಹಸ್ಯವಾಗಿ ಯಾರಿಗೆ ಪೂಜೆ ಮಾಡುತ್ತಿದ್ದೀರಿ ಎಂದು ಕೇಳಿದರು. ಕೃಷ್ಣನು, ನಾನು ನಿಮಗೆ ಪೂಜೆ ಮಾಡುತ್ತಿದ್ದೇನೆ ಎಂದು ಉತ್ತರಿಸಿದನು. ಗೊಂದಲಗೊಂಡ ನಾರದರು, ನನಗೆ ಯಾಕೆ? ನೀವು ಪರಮಾತ್ಮ, ನಾನು ಕೇವಲ ಒಬ್ಬ ಜೀವಾತ್ಮ ಮತ್ತು ನಿಮ್ಮ ಸೇವಕ ಎಂದು ಕೇಳಿದರು. ಅದಕ್ಕೆ ಕೃಷ್ಣನು, ನನ್ನ ಭಕ್ತರೇ ನನ್ನ ನಿಜವಾದ ಸಂಪತ್ತು. ನೀವು ಅವರಲ್ಲಿ ಅತ್ಯಂತ ಮುಖ್ಯ ವ್ಯಕ್ತಿ, ಏಕೆಂದರೆ ನೀವು ನನ್ನ ಮಹಿಮೆಯನ್ನು ಎಲ್ಲೆಡೆ ಪ್ರಚಾರ ಮಾಡುತ್ತಿದ್ದೀರಿ ಹಾಗೂ ನಾರಾಯಣನ ನಾಮವನ್ನು ಎಲ್ಲರಲ್ಲೂ ಹಂಚಿಕೊಳ್ಳುತ್ತಿರುವುದನ್ನು ನೋಡಿದಾಗ ನನಗೆ ತುಂಬ ಸಂತೋಷವಾಗುತ್ತದೆ. ನೀವೇ ನನ್ನ ನಿಜವಾದ ಸಂಪತ್ತು. ಆದ್ದರಿಂದಲೇ ನಾನು ನಿಮ್ಮನ್ನು ಪೂಜಿಸುತ್ತಿದ್ದೇನೆ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ನಾರದರು ಆಶ್ಚರ್ಯಚಕಿತರಾಗಿ ಕೃಷ್ಣನ ಪಾದಗಳಿಗೆ ಬಿದ್ದು, ನಾನು ನಿಮ್ಮನ್ನು ಪರೀಕ್ಷಿಸಲು ಬಂದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆದರೆ ಕೊನೆಯಲ್ಲಿ ನೀವು ನನಗೆ ಒಂದು ಅದ್ಭುತ ಪಾಠ ಕಲಿಸಿದ್ದೀರಿ ಎಂದು ಒಪ್ಪಿಕೊಂಡರು. ಸಂಸ್ಕೃತದಲ್ಲಿ ವಸು ಎಂದರೆ ಸಂಪತ್ತು. ಭಗವಂತನು ಭಕ್ತರನ್ನೇ ತನ್ನ ದೊಡ್ಡ ಸಂಪತ್ತೆಂದು ಕೊಳ್ಳುವವನು. ಆದ್ದರಿಂದ ಭಗವಂತನನ್ನು ವಸುಮನಃ ಎಂದು ಕರೆಯಲಾಗುತ್ತದೆ. ನಾವು ಪ್ರತಿದಿನ ವಸುಮನಸೇ ನಮಃ ಎಂದು ಜಪಿಸಿದರೆ ಭಗವಂತನು ನಾರದರಂತೆ ನಮ್ಮನ್ನು ತಮ್ಮ ಅಮೂಲ್ಯ ಸಂಪತ್ತಾಗಿ ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.